ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಾನು ಗಬ್ರಿ ಶಕ್ಕಿ. ಈ ವಾರ ತೆರೆ ಕಾಣುತ್ತಿರುವ ಎರಡು ಚಿತ್ರಗಳ ಪೈಕಿ ಒಂದು ಅತ್ಯಂತ ವಿಶೇಷ ಚಿತ್ರ ಅನಿಸುತ್ತೆ. ಅದು ಅಮೆರಿಕದಲ್ಲಿ ಅಥವಾ ಹೊರದೇಶಗಳಲ್ಲಿ ನೆಲೆಸಿರುವ ಭಾರತೀಯರ ಅಥವಾ ಕನ್ನಡಿಗರ ಸ್ಥಿತಿಗತಿಯನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳುವಂಥ ಚಿತ್ರ. ಸೊ ಈ ಚಿತ್ರದ ಕುರಿತಾಗಿರುವ ವಿಶೇಷ ಕಾರ್ಯಕ್ರಮವೇ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ. ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಈ ಚಿತ್ರದ ತಂಡ ಸದಸ್ಯರು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಈ ಚಿತ್ರದ ನಿರ್ಮಾಪಕರು ಮತ್ತು ನಟರು ಕೂಡ ಆಗಿರುವ ಸೌರ ನಮ್ಮೊಂದಿಗೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ನಮಸ್ತೆ. ಇನ್ನು ಈ ಚಿತ್ರದಲ್ಲಿ ನಟಿಸಿರುವಂತಹ ಹಿರಿಯ ಕಲಾವಿದರ ದತ್ತಣ್ಣ ನಮ್ಮೊಂದಿಗಿದ್ದಾರೆ. ನಿಮಗೆ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಸರ್ ನಮಸ್ಕಾರ. ಇನ್ನು ಈ ಚಿತ್ರದಲ್ಲಿ ನಟಿಸಿರುವ ನಾಯಕ ನಟಿ ಯಜ್ಞಾ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ನಿಮಗೆ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ತೆ. ಇನ್ನು ಈ ಚಿತ್ರದ ನಿರ್ದೇಶಕ ಗೋಪಿ ಪಿಣ್ಣೆ ನಮ್ಮೊಂದಿಗಿದ್ದಾರೆ. ನಿಮಗೆ ಕೂಡ ಸ್ವಾಗತ ಸರಿ ಕಾರ್ಯಕ್ರಮಕ್ಕೆ. ಸೊ ಸೌರವ್, ನಾನು ಯಾಕೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ ಅಂತಂದರೆ, ಈ ಕಥೆಯ ಎಳೆ ಇರೋದು ನಿಮ್ಮ ನಿಜ ಬದುಕಿನಲ್ಲಿ ಅಂತ ನನಗೆ ಗೊತ್ತಾಯಿತು. ವಾಟ್ ವಾಸ್ ದ ಇನ್ಸಿಡೆಂಟ್ ಹೇಳ್ಬೋದಾ? ನಾನು ಇನ್ಸಿಡೆಂಟ್ಸ್ ಅಂತ ಸ್ಫೂರ್ತಿ ಮೇಯ್ನಾಗಿ ಪ್ರತಿಯೊಬ್ಬರಿಗೂ ಇದೊಂದು ಅವ್ರ ಹೃದಯಕ್ಕೆ ಟಚ್ ಆಗುವಂಥದ್ದು ಕಥೆ ಇದು. ನಾನು ಒಬ್ಬನೇ ಅಲ್ಲ, ಬೇರೆಯವ್ರ ಜೀವನದಲ್ಲಿ ನಡೆದಿದ್ರು ಖಂಡಿತ ಅವ್ರೂ ಈ ಚಲನಚಿತ್ರವನ್ನು ಮಾಡ್ತಿದ್ರು ಅಂತ ಅನಿಸುತ್ತೆ. ಸುಮಾರು ಸ್ವಲ್ಪ ಪ್ರೀಮಿಯರೆಲ್ಲ ಹಾಕಿದ್ವಲ್ಲ, ಎಲ್ಲ ಕ್ಯಾಟಗರಿಗೂ ಹಾಕಿದ್ವಿ. ಅದರಲ್ಲಿ ಒಂದು ಬ್ಯಾಚ್ನಲ್ಲಿ NRIಸ್ನೆಲ್ಲ ಒಂದು ನಮ್ಮ ಅಲ್ಲಿ ಅಮೆರಿಕಾದಲ್ಲಿ ಇದ್ದಂಥವ್ರು ನನ್ನ ಸ್ನೇಹಿತರುಗಳೆಲ್ಲ ವಾಪಸ್ ಬಂದು ಇಲ್ಲಿ ನೆಲೆಗೊಂಡಿರುವಂಥವ್ರನ್ನೆಲ್ಲರನ್ನೂ ಒಂದು ಪ್ರೀಮಿಯರ್ಗೆ ಸೇರಿಸಿದ್ದೆ ನಾನು. ಅವರು ತುಂಬ ಒಂದೇ ಒಂದು ಮಾತು ಹೇಳಿದ್ದು, ನಮ್ಮನ್ನೆಲ್ಲ ನೀನು ರೆಪ್ರೆಸೆಂಟ್ ಮಾಡಿದ್ಯಾ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನೇನು ಹೇಳ್ಕೊಳ್ತೀನಿ ಅಂದರೆ, ಎವ್ರಿಬಡಿ ಕ್ಯಾನ್ ಫೀಲ್ ಲೈಕ್ ಇಟ್ಸ್ ಮೈ ಸೆಲ್ಫ್ ಅಂತ. ಸೊ ಆ ಥರದ್ದು ಒಂದು ಕಥೆ ಇದು. ನೀನು ಆ ಬುಲೆಟ್ ಗಾಡಿ ಮೇಲೆ ಕುತ್ಕೊಂಡು ಬರ್ತಾ ಇದ್ರೆ ನೋಡಕ್ಕೆ ಎರಡು ಕಣ್ಣು ಸಾಲದು ಕಣ್ಣು. ಅದೆಲ್ಲ ಆಗ ಕೆಲಸ ಅಲ್ಲ ಬಿಡಪ್ಪ. ನೋಡು, ನೀನು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡೋ ಅಂದ್ರೂ ಮಾಡ್ತೀನಿ. ಇನ್ನೆರಡು ವರ್ಷಕ್ಕೆ ನಾನು ಇಲ್ಲಿ ವಾಪಸ್ ಬರಲಿಲ್ಲ ಅಂದರೆ ಕೇಳು. ಬಂದರೆ ಕೇಳ್ಬೋದು, ಬರ್ದೇನೆ ಇದ್ರೆ ಫೂಲ್ ನಿಮ್ಮಪ್ಪ ಬಾವಿ ಒಳಗಿರೋ ಕಪ್ಪೆ, ಎಮ್ಮೆ, ದನ, ಗಂಜಲ ಇದು ಬಿಟ್ಟು ಏನೋ ಗೊತ್ತ ಅವ್ನಿಗೆ. ಅದರಲ್ಲೇ ನನ್ನ ಮಗನ ಓದಿಸಿದ್ದು ಅಂತ ಕೂಗಾಡಿದ್ರು. ಸೊ ದತ್ತಣ್ಣ, ನೀವು ಬಹುತೇಕ ನಮ್ಮ ಥರ ಇಂಡಿಯಾದಲ್ಲೇ ಇದ್ದೀರಿ, ಆದರೂ ಕೂಡ ನಿಮಗೆ ಈ ಒಂದು ಸಬ್ಜೆಕ್ಟ್ ಕೇಳಿದಾಗ, ಅಂದರೆ ಅಲ್ಲಿ ನಮ್ಮನೆ ಅಲ್ಲಿದೆ ನಾವು ಇಲ್ಲಿದ್ದೀವಿ ಅಂತ ಅನಿಸೋ ಈ ಸಬ್ಜೆಕ್ಟನ್ನು ಹೇಳಿದಾಗ ನಿಮಗೇನು ಅನಿಸಿತ್ತು? ನಿಮ್ಮ ಪಾತ್ರ ಇದರಲ್ಲಿ ಏನಿದೆ ಅದ್ರ ಬಗ್ಗೆ ಹೇಳ್ಬೋದಾ? ಇದು ನಾಯಕ ನಟನ ತಂದೆಯ ಪಾತ್ರ. ಇದು ನಿಜ ಘಟನೆ ಆಧಾರಿತ ಚಿತ್ರ ಆಗಿರೋದ್ರಿಂದ ಮುಂಚೆ ನನಗೆ ಘಟನೆ ಏನು ಅನ್ನೋದನ್ನು ಹೇಳಿದ್ರು ನನಗೆ. ಪ್ರಾರಂಭದ ದಿವಸ ಆ ನಾಯಕನ ನಿಜ ಜೀವನದ ತಂದೆ ತಾಯಿ ಅಲ್ಲಿಗೆ ಬಂದಿದ್ದರು. ಓಕೆ. ಸೊ ನಾನು ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಬಹುದಾ ನಾನು ಅಂತ ಕೇಳಿದೆ. ನಿಮಗೆ ಬಿಟ್ಟಿದ್ದು ಅಂದರು. ಸೊ ಅವ್ರ ತಂದೆನ ತಾಯಿನ ಒಟ್ಟಿಗೆ ನಾನು ಕೇಳಿಕೊಂಡೆ, ಏನು ನಿಮಗೇನು ಮುಜುಗರ ಆಗೋದಿಲ್ಲ, ನಿಮಗೇನು ತೊಂದರೆ ಆಗೋದಿಲ್ಲ ಅಂದರೆ, ನಿಮ್ಮ ಪಾತ್ರವನ್ನು ಮಾಡಬೇಕಾದ ಸಂದರ್ಭ ಬಂದಿದೆ ನನಗೆ, ಸ್ವಲ್ಪ ನಿಮ್ಮ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಾದರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಅವ್ರು ಏನೂ ತೊಂದರೆ ಇಲ್ಲ, ಕೇಳಿ ನಿಮಗೇನು ಅಂತ. ಸೊ ಹಾಗಾಗಿ ನಾನು ನಿಜ ಜೀವನಕ್ಕೆ ಹತ್ತಿರವಾಗದೆ ಈ ಪಾತ್ರದಲ್ಲಿ ನಟಿಸಬೇಕಾದ್ರೆ. ಇಟ್ಸ್ ವಂಡರ್ಫುಲ್. ಆ ಫೋನ್ ಮುಂದೆ ಸಮಯ ಬಡ್ಕೋತಾ ಇದೆ, ಸ್ವಲ್ಪ ನೋಡ್ಬಾರ್ದಾ? ಅಮೃತದಂಥ ಕಾಫಿ ಕೊಟ್ಟಿದೀಯ, ಅಪ್ಸರೆ ತರಹ ಓಡಾಡ್ತಾ ಇದೀಯ, ನೋಡ್ಕೊಂಡು ಎಂಜಾಯ್ ಮಾಡೋಣ ಅಂತ ಅಂದರೆ ಅದಕ್ಕೂ ಕಲ್ಲು ಹಾಕ್ತಾರೆ. ಇನ್ನು ನಾಯಕ ನಟಿ ಯಜ್ಞ, ನೀವೇನು ಮಾಡ್ತಾ ಇದ್ರಿ ಈ ಸಿನಿಮಾದಲ್ಲಿ? ಯಜ್ಞ ಇದರಲ್ಲಿ ಶ್ರೀರಾಜ್ ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ, ಸುದಿ. ಐ ಪ್ಲೇಯಿಂಗ್ ಹಿಸ್ ವೈಫ್, ಉಮಾ ಅಂತ ಕ್ಯಾರೆಕ್ಟರ್ ನಂದು. ಹೇಗಿತ್ತು ಅನುಭವ ಈ ಹೊಸ ತಂಡದ ಜೊತೆಗೆ? ರಿಲೇಟಿವ್ಲಿ ಹೊಸ ತಂಡ. ರಿಲೇಟಿವ್ಲಿ ಹೊಸ ತಂಡ. ಆ್ಯಕ್ಚುಲಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ, ಬಟ್ ಡೈರೆಕ್ಟರ್ ಆಗಿ ಫಸ್ಟ್ ಟೈಮ್ ಮೂವಿ ಮಾಡಿದ್ದಾರೆ. ನಂದು ಕ್ಯಾರೆಕ್ಟರ್ ಬಂದು ಒಂದು ರಿಯಲ್ ಲೈಫ್ ಕ್ಯಾರೆಕ್ಟರ್ ಆ್ಯಕ್ಚುಲಿ, ಉಮಾ ಅಂತ. ನೀವು ಕೂಡ ಅವ್ರನ್ನ ಭೇಟಿಯಾಗಿದ್ರು ಉಮಾ ಅವ್ರನ್ನ? ನೋ, ಐ ಡಿಂಟ್ ವಾಂಟ್ ಟು. ಐ ಟ್ರೈಡ್ ಮೈ ಬೆಸ್ಟ್. ನಾನು ಐ ಡೋಂಟ್ ನೋ ರೆಸ್ಟ್ ಹಿ ಶುಡ್ ಸೇ, ಬಟ್ ಐ ಮಸ್ಟ್ ಸೇ ಹಿ ಈಸ್ ಲೈಕ್ ಅ ವೆರಿ ಸೆನ್ಸಿಟಿವ್ ಡಿರೆಕ್ಟರ್. ಒಂದೊಂದು ಸಿಚುವೇಶನ್ಗೆ ಒಬ್ಬರಿಗೆ ಒಂದು ಆರ್ಟಿಸ್ಟ್ಗೆ ಲಿಬರ್ಟಿ ಕೊಟ್ಬಿಡ್ತಾರೆ. ಸಿ ಹೌ ವಿಲ್ ಯು ರಿಯಾಕ್ಟ್, ದೆನ್ ಇಫ್ ನೀಡ್ ಬೇಕಿದ್ರೆ ನಾನು ಚೇಂಜ್ ಮಾಡ್ತೀನಿ ಅಂತ. ಸೊ ದ್ಯಾಟ್ ವೇ ಇಟ್ ವಾಸ್ ವೆರಿ ಕಂಫರ್ಟೇಬಲ್ ವರ್ಕಿಂಗ್. ಯಾವತ್ತಾದ್ರೂ ಗಂಡನ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ಯಾಮೆ? ಆಹಾ, ಈ ಹೆಣ್ಮಕ್ಳು ಕಾಲೆಳಕ್ಕೆ ಅಂತಾನೆ ಉಟ್ಬಿಟ್ಟವ್ರು ಗುರು. ಈ ಗಳಿಗೆಯಲ್ಲಿ ಏನಾದ್ರು ನನ್ನ ಹೆಂಡತಿ ಇಂಡಿಯಾ ಹೋಗೋಣ ಅಂತ ಹೇಳಿದ್ರೆ ನಾನು ರೆಡಿ. ಆದ್ರೆ ಹಂಗೆ ಹೇಳಲ್ವೇ? ಈ ದೇಶದಲ್ಲಿರೋ 95% ಹೆಣ್ಮಕ್ಳಿಗೆ ಈ ದೇಶದಲ್ಲಿರೋ ಸುಖ ಬಿಟ್ಟು ಇಂಡಿಯಾಗೆ ವಾಪಸ್ ಹೋಗೋ ಮನಸ್ಸೇ ಇಲ್ಲ. ಸೊ ಗೋಪಿ ಮೊದಲನೇ ಬಾರಿಗೆ ಬೆಳ್ಳಿ ತೆರೆ ಮೇಲೆ ನಿರ್ದೇಶಕನಾಗಿ ಬರ್ತಾ ಇದ್ರಿ. ಇದಕ್ಕಿಂತ ಮುಂಚೆನೇ ಯಜ್ಞ ಹೇಳಿದ ಹಾಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ. ನೀವು ಸೀರಿಯಲ್ಗಳನ್ನ ಸಾಕಷ್ಟು ಮಾಡಿದ್ರಿ. ಸೊ ಈ ಅನುಭವ, ಮೊದಲ ಅನುಭವ ಹೇಗಿತ್ತು ನಿಮಗೆ ಒಬ್ಬ ನಿರ್ದೇಶಕನಾಗಿ?
ಅದೇ ಸರ್ ಹೇಳ್ದಂಗೆ ನಾನು ಒಂದು 18-20 ವರ್ಷದಿಂದ ಈ ಇಂಡಸ್ಟ್ರಿನ ಕೆಲಸ ಮಾಡ್ತಿದ್ದೀನಿ. ಹೇಳಬೇಕು ಅಂತಂದರೆ ಅಮೆರಿಕ ನನ್ನ ಪ್ರೀತಿ ಹುಡುಗಿ, ಹೂಮಳೆ, ಅದಲ್ಲದೆ ಆಫ್ ಶೋರ್ ಅಂತ ಒಂದು ಇಂಗ್ಲೀಷ್ ಸಿನಿಮಾ, ಈ ಥರದ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಹಾಗಾಗಿ ಇದು ನನಗೆ ಮೊದಲನೇ ಅನುಭವ ಅಂತ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ 2-3 ಕಾರಣಗಳು. ಒಂದು ತಂಡ, ನನಗೆ ಈ ತಂಡ ಕಟ್ಟಬೇಕಾದ್ರೆ ಏನಾಗಿತ್ತು, ನಾವು ಅಷ್ಟು ವರ್ಷ ನಾವು ಕೆಲಸ ಮಾಡ್ತಿದ್ದಾಗ ಜೊತೆಲಿ ಸಮಾನ ಮನಸ್ಕರು ಅಂತ ಇರ್ತೀವಲ್ಲ ಟೆಕ್ನಿಷಿಯನ್ಸ್, ಅವರೆಲ್ಲ ನೀವು ಸಿನಿಮಾ ಮಾಡಿದಾಗ ನಾವೆಲ್ಲ ಒಟ್ಟಿಗೆ ಮಾಡಬೇಕು ಅಂತ ಹೇಳ್ತಿದ್ದು. ಸೊ ಆ ಕಾರಣದಿಂದ ಎಲ್ಲರೂ ಕೂಡ್ಕೊಂಡ್ರು ಈ ಸಿನಿಮಾಕ್ಕೆ, ಒತ್ತಡ ತರುವಂಥ ಕೆಲಸ ಆಗಿರಲಿಲ್ಲ. ಸೊ ಹಾಗೆ ಸಹಜವಾಗಿ ಕೆಲಸ ಮಾಡ್ತಾ ಹೋದೆ ಸರ್. ಎಸ್. ಸೊ ದತ್ತಣ್ಣ, ಮತ್ತೆ ನಿಮಗೆ ನಾನು ಕೇಳ್ತಾ ಇದ್ದೀನಿ, ಅನಿವಾಸಿ ಭಾರತೀಯರಿಗೆ ಏನು ಹೇಳಲು ಬಯಸ್ತಾರೆ? ಅದು ನನ್ನ ಪಾತ್ರದ ವೈಶಿಷ್ಟ್ಯ ಅಲ್ಲ, ಅದು ಒಬ್ಬ ಹಳ್ಳಿ ಹಾಯ್ದ, ಸಣ್ಣ ಒಂದು ಬನಹಳ್ಳಿ ಅನ್ನೋ ಕಡೆಯಿಂದ ಓದಿ ಬೆಳೆದು ಚೆನ್ನಾಗಿ ಬುದ್ಧಿವಂತ ಎಂಜಿನಿಯರ್ ಆಗ್ತಾನೆ. ಆಮೇಲೆ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಈ ಕೆಲಸಕ್ಕೆ ಹೋಗ್ತಾನೆ, ಆ ಕೆಲಸಕ್ಕೆ ಹೋಗ್ತಾನೆ, ಈ ಕೆಲಸಕ್ಕೆ ಹೋಗ್ತಾನೆ, ಎಲ್ಲೂ ಅವನಿಗೆ ಮಾನಸಿಕವಾಗಿ ಕೂಡಿ ಬರಲ್ಲ. ಬೇಡಪ್ಪ ನಮ್ಮ ಕೈಲಿ ಆಗೋದಿಲ್ಲ ಅಂತ ಅಂದು ಹೋಗಿ ಅಮೇರಿಕಾದಲ್ಲಿ ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಯಾರೋ ಹೇಳ್ತಾರೆ. ಅವನು ಆಗಲಿ ಅಲ್ಲಿ ಪ್ರಯತ್ನ ಮಾಡ್ತೀನಿ ಅಂದ್ಕೊಂಡು ಹೋಗ್ತಾನೆ. ಒಬ್ಬ ಬುದ್ಧಿವಂತ ಇಂಜಿನಿಯರು, ಅವನ ವಿಷಯ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರೋನು ಎಲ್ಲ ಆಗಿದ್ದರೂ ಕೂಡ ಕಮ್ಯುನಿಕೇಷನ್ ಪ್ರಾಬ್ಲಮ್. ಅವನು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಅವನಿಗೇನೋ ಬೇರೆ ಕೇಳಿಸುತ್ತೆ, ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳೋ ಇದು ಬಂದಿರೋಲ್ಲ. ಏನಂತಾರೆ? ಶಿಯರ್ ಲ್ಯಾಕ್ ಆಫ್ ಕಮ್ಯುನಿಕೇಷನ್. ಅಂದರೆ ಹಿ ಈಸ್ ನಾಟ್ ಯೂಸ್ ಟು ದಟ್ ಆಕ್ಸೆಂಟ್. ರೈಟ್. ಏನು ಕೇಳ್ತಿದ್ದಾನೆ, ನಮಗೆ ಹೆದರಿಕೆ. ಇಂಥ ಒಬ್ಬ ಇವನು ಅಲ್ಲಿ ಹೋದಾಗ ಅವನು ಹೇಗೆ ರೂಟ್ ಆಗ್ತಾನೆ ಸ್ಟೇಜ್ ಬೈ ಸ್ಟೇಜ್. ಓಕೆ, ಆಫ್ಟರ್ವರ್ಡ್ಸ್ ನಾವು ಇದು ಬಿಗ್ ಫೆಲೋ ಇನ್ ಅಮೆರಿಕಾ. ಓಕೆ, ಹೀ ಇಂಟರ್ವ್ಯೂಸ್ ಅದರ್ಸ್. ಬಟ್ ಆ ಸಮಯದಲ್ಲಿ ಅಂಥ ಬಿಗಿನಿಂಗ್ನಲ್ಲಿ ಯಾರಾದ್ರದ್ದು ಹೆಲ್ಪ್ ಬೇಕಾಗುತ್ತೆ. ವೆರಿ ಟ್ರೂ. ಅಂಥ ಒಂದು ಹೆಲ್ಪು ಇವರ ಸ್ನೇಹಿತ ಶ್ರೀರಾಜ್ ಪಾತ್ರ ಮಾಡಿದಾರಲ್ಲ ಅವರು ಅವನಿಗೆ ಏನು ಹೆದರ್ಕೋಬೇಡ, ಆಯಿತು ನಮಗೂ ಎಲ್ಲ ಆಗಿದ್ದೇ ಇದು, ಓಕೆ ನಿಧಾನವಾಗಿ ಸರಿ ಹೋಗುತ್ತೆ, ಸ್ವಲ್ಪ ಧೈರ್ಯ ತಗೋ ಅಂತ ಅವನು ಟ್ರೈನ್ ಮಾಡ್ತಾನೆ. ಓಕೆ, ಹೇಗೆ ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು, ಏನು ಮಾಡಬೇಕು, ಹೇಗೆ ಶೇಕ್ ಹ್ಯಾಂಡ್ಸ್ ಮಾಡಬೇಕು, ಎಲ್ಲ ಅಲ್ಲಿಂದ ಮಾಡಿ ಇವನನ್ನು ಬೆಳೆಸ್ತಾನೆ. ಇಬ್ಬರು ಅನ್ಯೋನ್ಯ ಸ್ನೇಹಿತರು. ಇವನು ಬೆಳೀತಾ ಇದ್ದಂಗೆ ಅವನು ಬೆಳೆಸ್ದವನು ಅವನು ಯಾವುದೋ ಒಂದು ಆಘಾತದಲ್ಲಿ ಸಿಕ್ಕಾಕೋತಾನೆ. ಓಕೆ, ಆಘಾತ ಏನು ಅನ್ನೋದು ಎಲ್ಲೂ ಹೇಳಬೇಡಿ ಅಂತ ಹೇಳಿದ್ದಾರೆ ಶುಕ್ರವಾರದವರೆಗೂ, ಅದರಿಂದ ಹೇಳಲ್ಲ ಅದನ್ನು. ಹಾಗಾಗಿ ಅವನು ಕೆಲಸ ಕಳ್ಕೊತಾನೆ, ಇನ್ನೇನೋ ತೊಂದರೆಗೆ ಸಿಕ್ಕಾಕೋತಾನೆ. ಮುಂದೆ ಏನು ಮಾಡಬೇಕು ಅನ್ನೋ ಇದು ಒಂದು ಗೋಡೆ ಮುಂದ್ಗಡೆ ಬಂದಂಗೆ ಆಗೋಗುತ್ತೆ. ಆ ಸಮಯದಲ್ಲಿ ಅವನು ತಗೊಳ್ಳೋ ಒಂದು ನಿರ್ಧಾರ, ನಾನು ಏನು ಹೀಗೆ ಹತಾಶೆಯಿಂದ ಜೀವನ ಮುಂದುವರಿಸ್ಕೊಂಡು ಹೋಗ್ಬೇಕಾ, ಅಥವಾ ಇರೋ ಅಷ್ಟು ದಿವಸ ಚೆನ್ನಾಗಿ ಜೀವನವನ್ನು ಸವಿಬೇಕಾ. ಆ ಎರಡನೇ ಇದನ್ನು ಅವನು ತಗೊಂಡು ಅಪ್ಪ ಅಮ್ಮನಲ್ಲಿ ಕರೆಸ್ಕೊಳ್ತಾನೆ, ಊರನ್ನೆಲ್ಲ ತೋರಿಸ್ತಾನೆ, ಜೊತೆಗೆ ತಿರುಗಾಡ್ತಾರೆ, ಸ್ನೇಹಿತರ ಮನೆಗೆ ಹೋಗ್ತಾರೆ, ಚೆನ್ನಾಗಿ ಲೈಫ್ ಎಂಜಾಯ್ ಮಾಡಿ ಆ ಆಘಾತವನ್ನು ಯಾವ ರೀತಿ ನಿಜವಾದ ಜೀವನ ಪ್ರೀತಿ ಇಟ್ಕೊಂಡು ಅದನ್ನು ಚಾಲೆಂಜಾಗಿ ತೊಗೊಂಡು ಸವಾಲಾಗಿ ತೊಗೊಂಡು ಎದುರಿಸ್ಬೋದು ಅನ್ನೋದನ್ನು. ಎಸ್, ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ. ದತ್ತಣ್ಣ, ನಮ್ಮ ಜೊತೆ ಇಲ್ಲಿವರೆಗೂ ಬಂದು ನೀವು ಮಾತಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ. ನಮಗೆ ಇನ್ನೊಬ್ಬರು ಈ ತಂಡದ ಸದಸ್ಯರು ಶ್ರೀರಾಜ್ ನಮ್ಮೊಂದಿಗೆ ಸೇರ್ಪಡೆಗೊಳ್ಳಲಿದ್ದಾರೆ ಮತ್ತು ಈ 3 ಜನ ಇರ್ತಾರೆ. ನಾವು ಈ ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ನ ನಂತರ.